ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಗೊತ್ತಾ? ಮೆಡಿಟೇಷನ್ ಮಾಡಬೇಕಾದ್ರೆ ನಾವು ಯಾವ ಯಾವ ಸಂಗತಿಗಳನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿದರೆ ಆ ಮೆಡಿಟೇಷನ್ ವರ್ಕ್ ಆಗುತ್ತೆ. ತುಂಬ ಜನ ಕೆಲವೊಂದು ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡು ಪರ್ಟಿಕ್ಯುಲರ್ ವಿಷಯವಾಗಿ ಮೆಡಿಟೇಷನ್ ಮಾಡ್ತಾರೆ. ಅದನ್ನೆಲ್ಲ ನಾನು ಇದರಲ್ಲೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಮುಖ್ಯವಾದ ವಿಚಾರವನ್ನು ತಿಳ್ಕೋಬೇಕು. ತಪ್ಪು ಗೈಡೆನ್ಸ್ಗಳನ್ನು ತಗೊಂಡು ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವಿ. ಅದೆಲ್ಲ ಮಾಡಿದರೆ ನೀವು ವ್ಯರ್ಥ, ತುಂಬ ವೇಸ್ಟ್ ಮಾಡ್ತಾ ಇರ್ತೀರ ನಿಮ್ಮ ಸಮಯವನ್ನು. ಕೆಲವರಿಗೆ ಸೂಕ್ಷ್ಮ ಶರೀರಯಾನ ಮಾಡಬೇಕು ಅನ್ನೋ ಆಸೆ, ಆಸ್ಟ್ರಲ್ ಟ್ರಾವೆಲ್ ಅಂತಾರಲ್ಲ. ಆದರೆ ಯಾಕೆ ಆಗ್ತಾ ಇರಲ್ಲ? ಇಲ್ಲಿ 6 ಮುಖ್ಯ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಈ 6 ಮುಖ್ಯ ವಿಚಾರಗಳಲ್ಲಿ ನೀವು ಯಶಸ್ವಿ ಆದರೆ ಸೂಕ್ಷ್ಮ ಶರೀರಯಾನವನ್ನು ಮಾಡ್ಬೋದು. ನೀವು ಸೂಕ್ಷ್ಮ ಶರೀರಯಾನವನ್ನು ಮಾಡಿದ್ರಿ ಅಂದರೆ ಎಲ್ಲದನ್ನು ನಿಮಗೆ ಏನು ಬೇಕೋ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ವಿಷಯವಾಗಿ ಕೂತು ಅಫರ್ಮೇಷನ್ ಆಗಲಿ ಮ್ಯಾನಿಫೆಸ್ಟೇಷನ್ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಾವು ಯೂನಿವರ್ಸ್ ಅಂದರೆ ಏನು ಅಂತ ಮುಖ್ಯವಾಗಿ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡೇ ಅಫರ್ಮೇಷನ್ ಮಾಡೋದು ಮತ್ತು ಮೆಡಿಟೇಷನ್ ಮಾಡೋದು ಮಾಡ್ತಾ ಇರ್ತೀವಿ ಅಲ್ವಾ? ಮೊದಲು ನಾವು ಈ ವಿಷಯವನ್ನು ತಿಳ್ಕೊಳ್ಳೋಣ. 6 ಮುಖ್ಯ ವಿಚಾರಗಳು. 6 ಮುಖ್ಯ ವಿಚಾರಗಳನ್ನ ಏನಂತ ಹೇಳ್ತೀವಿ ನಾವು? ವ್ಯರ್ಥ ಸಂಕಲ್ಪಗಳು, ವೇಸ್ಟ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಶರೀರಯಾನಕ್ಕೆ ನಿಮಗೆ ತಡೆಯಾಗುವಂತಹ 6 ಮುಖ್ಯ ವೇಸ್ಟ್ ಅಫರ್ಮೇಷನ್ಸ್ ಯಾವುವು ಅಂದರೆ, ಒಂದನೇದು ನಾನಿಲ್ಲಿ ಬರ್ತಿಟ್ಕೊಂಡಿದ್ದೀನಿ, ಯಾಕೆಂದರೆ ನಿಮಗೆ ಯಾವುದು ಮಿಸ್ ಆಗ್ಬಾರ್ದಲ್ವಾ ಅದಕ್ಕೆ. 1 ಕಳೆದು ಹೋದ ಕಾಲ, 2 ಭವಿಷ್ಯತ್ ಕಾಲ, 3 ಪರಚಿಂತನೆ, 4 ದೇಹಾಭಿಮಾನ, 5 ದೇಹ ಸಂಬಂಧಿಕರ ಮೇಲೆ ನೆನಪು, 6 ವಸ್ತು ವೈಭೋಗಗಳ ಮೇಲೆ ಆಕರ್ಷಣೆ. ಈ 6 ವಿಷಯಗಳನ್ನು ನೀವು ತಿಳ್ಕೊಳ್ಳಿ. ಈ 6 ವಿಷಯಗಳ ಬಗ್ಗೆ ಒಂದೊಂದಾಗಿ ಸ್ವಲ್ಪ ವಿವರಣೆಯನ್ನು ಕೂಡ ಹೇಳ್ತೀನಿ. ಇದರಲ್ಲಿ ನೀವು ತಪ್ಪು ತಿಳ್ಕೊಳೋದು ಇರುತ್ತೆ, ಅದಕ್ಕೋಸ್ಕರ. ಮೊದಲನೇದು ಕಳೆದು ಹೋದ ಕಾಲ. ಎಲ್ಲೋ ಏನೋ ಆಗಿರುತ್ತೆ, ಹಿಂದೆ ಏನೋ ನಡೆದಿರುತ್ತೆ, ಅದು ಗತಿಸಿ ಹೋಗ್ಬಿಟ್ಟಿರುತ್ತೆ, ಮುಗಿದು ಹೋಗ್ಬಿಟ್ಟಿರುತ್ತೆ. ಅಂದರೆ ಮೊದಲನೇ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಕಳೆದು ಹೋದ ಕಾಲದ ಬಗ್ಗೆ. ಕಳೆದು ಹೋಗಿರುತ್ತೆ, ಆದರೂ ನೀವೇನು ಮಾಡ್ತೀರಾ? ಅದ್ರ ಬಗ್ಗೆ ಚಿಂತೆ ಇರುತ್ತೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ, ಅದು ಕೂತ್ಬಿಟ್ಟಿರುತ್ತೆ. ನೀವು ಅದಕ್ಕೆ ಫುಲ್ ಸ್ಟಾಪ್ ಇಡಿ. ಅದು ಏನು ಮುಗಿದು ಹೋಗಿದೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ. ಮತ್ತು ಅದಕ್ಕೆ ಕಾಮ, ಇನ್ವರ್ಟೆಡ್ ಕಾಮ ಅವನ್ನೆಲ್ಲ ಇಡೋಕ್ಕೆ ಹೋಗ್ಬಿಡಿ. ಆಶ್ಚರ್ಯ ಸೂಚಕ, ಕ್ವಶನ್ ಮಾರ್ಕ್ ಅವನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಫುಲ್ ಸ್ಟಾಪ್ ಇಟ್ಬಿಡಿ. ಫುಲ್ ಸ್ಟಾಪ್ ಇಟ್ಟು ಏನೇ ನಡೀತಾ ಇರಲಿ, ಅದೇನು ನಡಿಬೇಕೋ ನಡೆದಿದೆ, ನನ್ನ ಜೀವನ ನನ್ನ ಕೈಯಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ನಾವೇನು ಮಾಡೋಣ? ಈ ಕಳೆದು ಹೋದ ಕಾಲಕ್ಕೆ ಫುಲ್ ಸ್ಟಾಪ್ ಇಟ್ಬಿಡೋಣ. 2ನೇ ವಿಷಯ ಏನು? ಭವಿಷ್ಯತ್ ಕಾಲ. ತುಂಬ ಜನಕ್ಕೆ ತುಂಬ ಭವಿಷ್ಯದ ಚಿಂತೆ, ಅದರಿಂದ ಈ ವರ್ತಮಾನವನ್ನು ಹಾಳು ಮಾಡ್ಕೊತಾ ಇರ್ತಾರೆ. ಅಂದರೆ ಪ್ರೆಸೆಂಟಲ್ಲಿ ಇರೋದನ್ನು ತೃಪ್ತಿಯಾಗಿ ಕಳೆಯೋದೇ ಇಲ್ಲ. ಕೆಲವ್ರು ನೋಡಿ ದುಡ್ಡನ್ನು ಅದನ್ನು ಎಲ್ಲಿ ನಾವು ಯೂಸ್ ಮಾಡಿದರೆ ಖರ್ಚಾಗ್ಬಿಡುತ್ತೋ ಅಂತ ಹೇಳಿ ಭವಿಷ್ಯತ್ಕೋಸ್ಕರ ಜೋಡಿಸಿ ಇಟ್ಕೊಂಡು ಒಂದಿನ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅವರು ಚೆನ್ನಾಗಿ ಆರೋಗ್ಯವಂತ ಆಗಿರೋಕ್ಕೆ ಏನೇನು ಫುಡ್ ಬೇಕು ಅವೆಲ್ಲ ತಗೊಳೋದಕ್ಕೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಈ ದುಡ್ಡು ಮುಂದೆ ಬೇಕಲ್ಲ ಅನ್ನುವಷ್ಟು ಸೂಕ್ಷ್ಮವಾದ ಚಿಂತೆ. ಅಷ್ಟೊಂದು ಚಿಂತೆ ಯಾಕೆ? ಭವಿಷ್ಯವನ್ನು ನಾವು ಅಷ್ಟೊಂದು ಭವಿಷ್ಯದ ಚಿಂತೆ ಇರಬೇಕು. ಬಟ್ ನಾವು ಅದನ್ನು ನಮ್ಮ ಇಂದಿನ ವರ್ತಮಾನವನ್ನು ಹಾಳು ಮಾಡ್ಕೊಳ್ಳೋವಷ್ಟು ಚಿಂತೆ ಇರಬಾರ್ದು ಅಲ್ವಾ? ನೆಕ್ಸ್ಟ್ ಇನ್ನೊಂದು ವಿಷಯ, ಪರಚಿಂತನೆ. ಅವ್ರ ಮನೇಲಿ ಏನು ಮಾಡ್ತಿದ್ದಾರೋ, ಅವ್ರ ಮನೇಲಿ ಅವ್ರ ಮಕ್ಕಳು ವಿದೇಶದಲ್ಲಿ ಹೋಗಿದ್ದಾರೆ, ಅವ್ರು ಹೇಗೆ ಓದ್ತಿದ್ದಾರೋ, ಅವ್ರ ಮಕ್ಕಳು ಇಂಜಿನಿಯರ್ ಮಾಡಿದಾರಂತೆ, ಇವ್ರ ಮನೇಲಿ ಇವ್ರ ಮಗು ಓಡೋಯ್ತಂತೆ. ಬಟ್ ನೋಡಿ, ಪರಚಿಂತೆ. ಬಿಟ್ಟು ನನ್ನ ಪಕ್ಕದಲ್ಲೇ ಏನೇ ನಡೆದಿರಲಿ
ಆ ಆ ಚಿಂತೆಯನ್ನು ನಾವು ಪರಚಿಂತನೆಯನ್ನು ನಾವು ಬಿಟ್ಬಿಡ್ಬೇಕು. ಮತ್ತೊಬ್ಬರ ಬಗ್ಗೆ ಅಣುವಾಗೂ ಕೂಡ ನಾವು ಯೋಚನೆ ಮಾಡಬಾರ್ದು. ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರ ಮಾಡಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರನ್ನು ನಾವು ಸಮಾನವಾಗಿ ನೋಡೋಣ. ಅವರು ಎಂತಹ ವ್ಯಕ್ತಿನೇ ಆಗಿರಲಿ, ಆಯಿತಾ? ಪರಚಿಂತನೆಯನ್ನು ಯಾರು ಎಲ್ಲಿ ಯಾರೇನೇನು ಮಾಡ್ತಿದ್ರು, ಅವ್ರು ಹಾಗೆ ಇವ್ರು ಹೀಗೆ ಅನ್ನೋ ವಿಷಯಗಳನ್ನು ನಾವಿಲ್ಲಿ ಬಿಟ್ಟಾಕ್ಬಿಡೋಣ. ಇದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಬಿಡೋಣ. ನೆಕ್ಸ್ಟ್ ದೇಹಾಭಿಮಾನ. ನೋಡಿ, ದೇಹಾಭಿಮಾನ ಅಂದರೆ ತುಂಬ ಜನಕ್ಕೆ ತಪ್ಪು ತಿಳ್ಕೊಬಿಡ್ತಾರೆ. ದೇಹಾಭಿಮಾನವನ್ನು ಇಲ್ಲಿ ನಮಗೆ ಯೂನಿವರ್ಸ್ ಏನು ತಿಳಿಸ್ಕೊಟ್ಟಿದೆ ಅಂದರೆ, ನಿಮಗೆ ಏನೇನು ಖುಷಿ ಕೊಡುತ್ತೋ ಎಲ್ಲ ಮಾಡಿ. ಅಲಂಕಾರ ಮಾಡ್ಕೊತಿರೋ, ಡ್ರೆಸ್ ಹಾಕ್ತಿರೋ, ಸೀರೆ ಉಡ್ತಿರೋ, ಎಲ್ಲದೂ ಮಾಡಿ. ಆದರೆ ಅದರ ಅಭಿಮಾನದಲ್ಲಿ ಬರಬೇಡಿ. ನಿಮಗೆ ಏನು ಖುಷಿ ಕೊಡುತ್ತೋ ಅದನ್ನೆಲ್ಲ ಮಾಡಿ. ಆದರೆ ಆ ದುರಾಭಿಮಾನದಲ್ಲಿ ಬಂದು ಅದನ್ನು ಮತ್ತೊಬ್ಬರಿಗೆ ಪ್ರದರ್ಶನ ಮಾಡಿ, ಅದೇ ಅಭಿಮಾನದಲ್ಲಿ ಸಿಲುಕಿ ಹಾಕಿಕೊಂಡು ನಿಮ್ಮ ಸಮಯ, ಸಂಕಲ್ಪ, ಶ್ವಾಸವನ್ನು ಕೂಡ ಎಲ್ಲವನ್ನು ಕೂಡ ಹಾಳು ಮಾಡ್ಕೋಬೇಡಿ. ಖಂಡಿತವಾಗಿ ನಿಮಗೆ ಖುಷಿ ಕೊಡುವಂಥ ಎಲ್ಲ ಕೆಲಸವನ್ನು ಮಾಡಿ, ಆದರೆ ಅದರ ಅಭಿಮಾನ ನೀವು ಬಿಟ್ಟುಬಿಡಿ, ಆಯಿತಾ? ಇದಕ್ಕೆ ನಾವು ದೇಹಾಭಿಮಾನ ಅಂತ ಹೇಳ್ತೀವಿ. ಇನ್ನೊಂದು 5ನೇದು ದೇಹ ಸಂಬಂಧಿಕರ ಮೇಲೆ ನೆನಪು. ದೇಹ ಸಂಬಂಧಿಕರ ನೆನಪು ತುಂಬ ಆಗ್ತಾ ಇರುತ್ತೆ ಅಲ್ಲ. ದೇಹ ಸಂಬಂಧಿಕರು, ರಿಲೇಷನ್ಶಿಪ್, ಕ್ಯಾರಿಯರ್, ಮನಿ ಅಂತ ಏನೇನೋ ಈಗೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾರಲ್ವಾ. ದೇಹ ಸಂಬಂಧಿಕರ ಮೇಲೆ ನೆನಪು. ಯಾರಾದರೂ ಏನಾದರೂ ಅಂದರೆ ಅಕಸ್ಮಾತ್ ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ, ಓ ಅವ್ರ ಮನೆಯಲ್ಲಿ ಅವ್ರು ಆಗಿದ್ರೆ ನಾನು ಹೀಗೇ ಇರಬೇಕು. ಮತ್ತು ಸಂಬಂಧಿಕರುಗಳು ಅವ್ರು ಎಷ್ಟು ಎತ್ತರಕ್ಕೆ ಹೋಗಿದ್ದಾರೆ, ನಾನೆಷ್ಟು ಲೋ ಕ್ಲಾಸಲ್ಲಿದ್ದೀನಿ. ಇಂತಹ ಕೆಲವೊಂದು ನಮ್ಮೊಳಗೆ ನಾವು ಕೀಳರಿಮೆಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ದೇಹ ಸಂಬಂಧಿಕರು ನೋಡಿ, ಅವರಿದ್ದ ಹಾಗೆ ನಾವಿರಬೇಕು ಅನ್ನೋದಿಲ್ಲ. ನಮ್ಮಲ್ಲಿ ಒಂದು ಬೇರೆ ವಿಶೇಷ ಗುಣ ಇದೆ, ನಮ್ಮಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಯೂನಿವರ್ಸನ್ನು ನಾವು ಜೊತೆಗಿಟ್ಕೊಳ್ಳೋಣ. ನಾವು ದೇಹ ಸಂಬಂಧಿಕರ ನೆನಪಕ್ಕಿಂತ ನಮಗೆ ಏನು ಕೊಡ್ತಾನೋ ಎಲ್ಲವನ್ನು ಕೂಡ ಅಬಾಂಡಸ್ ಆಗಿದೆ ಯೂನಿವರ್ಸಲ್ ಅಲ್ವಾ. ಸಾಕಷ್ಟಿದೆ, ಆತನ ಭಂಡಾರ ತುಂಬ ಹೋಗಿದೆ. ಅದನ್ನು ಬಿಟ್ಟರೆ ನಾವು ಏನು ಮಾಡ್ತೀವಿ? ದೇಹ ಸಂಬಂಧಿಕರ ಮೇಲೆ ಕೆಲವೊಂದು ಟೈಮ್ ನಾವು ಡಿಪೆಂಡ್ ಆಗಿಬಿಡ್ತೀವಿ. ಅವರು ನನಗೆ ಇದು ಮಾಡಲಿಲ್ಲ, ಅವರು ನನಗೆ ಯಾವುದೇ ರೀತಿ ಹೆಲ್ಪ್ ಮಾಡಲಿಲ್ಲ, ಇವ್ರು ನನಗೆ ಯಾವುದೇ ರೀತಿ ಹೆಲ್ಪ್ ಮಾಡಲಿಲ್ಲ, ಇವ್ರು ನನಗೆ ಕಷ್ಟಕ್ಕಾಗಲಿಲ್ಲ, ಇವ್ರು ನನಗೆ ಸುಖಕ್ಕಾಗಲಿಲ್ಲ ಅಂತ ಹೇಳ್ತಿರ್ತಾರಲ್ವ ಕೆಲವೊಂದು ವಿಷಯದಲ್ಲಿ. ಅದನ್ನೆಲ್ಲ ಬಿಟ್ಬಿಡಿ. ಎಲ್ಲವೂ ಕೂಡ ನಮ್ಮ ಕರ್ಮದ ಲೆಕ್ಕಾಚಾರ ಇರುತ್ತೆ ಅಲ್ವಾ. ಅದನ್ನೆಲ್ಲ ಬಿಟ್ಟು ನಾವು ಇವತ್ತಿಂದ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಡಿಟ್ಯಾಚ್ ಆಗಿಬಿಡೋಣ. ಡಿಟ್ಯಾಚ್. ಪ್ರತಿಯೊಬ್ಬರು ಕೂಡ ಅವ್ರು ಹೇಗಿದ್ದಾರೋ ಅದೇ ರೀತಿ ನೋಡೋಣ, ಅದೇ ರೀತಿ ಸ್ವೀಕರಿಸ್ಬಿಟ್ಟು ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ನಾವು ಫುಲ್ ಸ್ಟಾಪ್ ಇಟ್ಟು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಣ. ಅದರ ಕಡೆ ನಾವು ಗಮನವನ್ನು ಕೊಡೋಣ. ಆ ದೇಹ ಸಂಬಂಧಿಕರ ನೆನಪನ್ನು ನಾವು ನಮ್ಮ ಉನ್ನತವಾದ ಆಲೋಚನೆಗಳಿಗೆ ಉಪಯೋಗಿಸ್ಕೋಬೇಕೇ ಹೊರತು ನಮ್ಮನ್ನು ನಾವು ಕೀಳು ಮಟ್ಟಕ್ಕೆ ಇಳ್ಕೋಬಾರ್ದು ಅಲ್ವಾ. ಅದರಿಂದ ನಾವು ಸದಾ ಒಬ್ಬನೇ ಒಬ್ಬ ಭಗವಂತ ಇದ್ದಾನಲ್ವಾ, ಅವನ ಜೊತೆಗಾರನಾಗಿರೋಣ. ಅವ್ರ ಬಗ್ಗೆ ಯೋಚನೆ ಮಾಡೋಣ. ನಮಗೆ ಯಾರು ಒಳ್ಳೇದು ಬಯಸ್ತಾರೆ, ಯಾರು ನಮಗೆ ಎಲ್ಲದನ್ನೂ ಕೊಡ್ತಾರೆ, ಅವ್ರ ಬಗ್ಗೆ ಚಿಂತೆ ಮಾಡೋಣ. ಅವ್ರನ್ನ ಜೊತೆಗಾಗಿ ಇಟ್ಕೊಳ್ಳೋಣ. ಪ್ರತಿಯೊಬ್ಬರನ್ನು ಪಾತ್ರ ಅನ್ನೋ ರೀತಿಯಲ್ಲಿ ನೋಡೋಣ. ಇನ್ನೊಂದು ಮುಖ್ಯವಾದ ವಿಷಯ 6ನೇದು ವಸ್ತು ವೈಭೋಗ. ವಸ್ತು ವೈಭೋಗ ಅಂದರೆ ಏನು? ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾ, ದುಡ್ಡು ಮಾಡಬಾರ್ದಾ ಅಂತ ಕೆಲವರು ಕ್ವಶನ್ ಕೇಳ್ತೀರ. ಖಂಡಿತವಾಗಿ ಮಾಡಬೇಕು, ಆದರೆ ಅದರಲ್ಲಿ ಸಿಲುಕು ಹಾಕ್ಕೊಳ್ಬೇಡಿ. ನೋಡಿ, ಈ ಕೊರೋನಾ ಕೂಡ ಒಂದು ದೊಡ್ಡ ಪಾಠವನ್ನೇ ಕಲಿಸಿದೆ. ಸ್ವಲ್ಪ ವರ್ಷಗಳ ಹಿಂದೆ ಈ ಕೊರೋನಾ ಬಂದು ಒದ್ದಾಡಿದಾಗ ನಿಮಗೆ ಇವು ಯಾವುವು ಕೂಡ ಸಹಾಯಕ್ಕೆ ಬರಲಿಲ್ಲ ಅಲ್ವಾ. ಯೋಚನೆ ಮಾಡಿ, ಪರಿಸ್ಥಿತಿಗಳು ಯಾವುದೇ ರೀತಿ ನಮಗೆ ಎದುರಾಗ್ಬೋದು. ವಸ್ತು ವೈಭೋಗಗಳೇ ನಮಗೆ ಎಲ್ಲ ಟೈಮಲ್ಲೂ. ನೀವು ಮಾಡಿದ ಆಸ್ತಿ ಆಗಲಿ, ನೀವು ಮಾಡಿದ ಸೈಟ್ ಆಗಲಿ, ನೀವು ಮಾಡಿದ ಮನೆ ಆಗಲಿ ನಮಗೆ ಬರೋದಿಲ್ಲ.
ಎಂತಹ ಪರಿಸ್ಥಿತಿನೇ ಬೇಕಾದರೂ ಮನುಷ್ಯನಿಗೆ ಎದುರಾಗ್ಬೋದು. ನಾವು ಸದಾ ಕಾಲ ರೆಡಿಯಾಗಿರಬೇಕು. ಅದಕ್ಕೆ ಮೆಡಿಟೇಷನ್ ಮುಖ್ಯ. ಈ ವ್ಯರ್ಥ ಸಂಕಲ್ಪಗಳನ್ನು ನಾವು ಬಿಡಲೇಬೇಕು. ಈ ವ್ಯರ್ಥ ಸಂಕಲ್ಪಗಳನ್ನು ನಾವು ಬಿಟ್ಟು ನಿಂತಾಗ ಪರಿಸ್ಥಿತಿ ಎಂಥದೇ ಬರಲಿ, ನಾವು ಸ್ವಸ್ಥಿತಿಯಲ್ಲಿ ಇದ್ದಾಗ ಅವುಗಳನ್ನು ನಾವು ಪಾರು ಮಾಡಿಬಿಡ್ತೀವಿ ಅಲ್ವಾ. ಆದ್ದರಿಂದ ಯಾರು ಅಂದರೆ ಗತಿಸಿ ಹೋದ ಕಾಲ, ಎರಡನೇದು ಭವಿಷ್ಯದ ಕಾಲ, ಮೂರನೇದು ಪರಚಿಂತನೆ, ನಾಲ್ಕನೇದು ದೇಹಾಭಿಮಾನ, ಐದನೇದು ದೇಹ ಸಂಬಂಧಿಕರ ಮೇಲೆ ನೆನಪು, ಆರು ವಸ್ತು ವೈಭೋಗ. ಇವನ್ನೆಲ್ಲ ನಿಮಗೆ ಮನಸ್ಸಿಗೆ ಖುಷಿಯಾದರೆ ಮಾಡಿ. ಆದರೆ ಅದರಿಂದ ನಾವು ಯಾವುದೇ ಕೆಟ್ಟದನ್ನು ನೆಗೆಟಿವನ್ನು ಹೇಳ್ಕೊಳೋದು ಬೇಡ. ನಾವು ವಸ್ತು ವೈಭೋಗದಲ್ಲಿದ್ದೀವ, ಅದರಿಂದ ಸದಾ ಎಲ್ಲರೂ ಕೂಡ ಖುಷಿಯಾಗಿರಲಿ ಅಲ್ವಾ. ನೋಡಿ, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಮಾಲೀಕನ ಕುಟುಂಬ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ದೊಡ್ಡ ಅಪಘಾತದಲ್ಲಿ ಎಷ್ಟೊಂದು ಸಾಫ್ಟ್ವೇರ್ ಕಂಪನಿಗಳ ಮಾಲೀಕನಾಗಿದ್ದವನು ಒಂದು ಅಪಘಾತದಲ್ಲಿ ಒಂದಿಡೀ ಫ್ಯಾಮಿಲಿನೇ ಸತ್ತೋಗ್ಬಿಟ್ರು ಅವರಷ್ಟು. ಆದರೆ ಅವರಿಗೆ ಈ ವಸ್ತು ವೈಭೋಗಗಳು ಸಹಾಯಕ್ಕೆ ಬಂದ್ವಾ? ಖಂಡಿತ ಇಲ್ಲ ಅಲ್ವಾ. ಅದಕ್ಕೆ ನಾವು ಸದಾ ಪರಚಿಂತೆ ಮಾಡೋದನ್ನು ಬಿಟ್ಟು ಸ್ವಚಿಂತನೆಯಲ್ಲಿ ಮಾಡಿ ಸ್ವಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡು ಸದಾ ಯೂನಿವರ್ಸ್ನ ಜೊತೆಗೆ ನಾವು ಇರೋಣ. ಅಂದರೆ ಎಲ್ಲ ವಿಷಯಗಳನ್ನು ಯೂನಿವರ್ಸ್ ನಮಗೆ ಏನು ಬೇಕೋ ಅದೆಲ್ಲ ಯೂನಿವರ್ಸ್ ಹತ್ರ ಇದೆ. ಆದರೆ ನಾವೇನು ಮಾಡ್ತೀವಿ, ಅವನ ಹತ್ರ ಒಂದೇ ಒಂದು ವಿಷಯ ಬೇಡ್ಕೊಳ್ತೀವಿ. ಇದರ ಅರ್ಥ ಏನು? ಯೂನಿವರ್ಸ್ಗಿಂತ ಮುಖ್ಯವಾಗಿ ನಮಗೆ ಬೇರೆ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ? ಖಂಡಿತ ಇಲ್ಲ. ನಮಗೆ ಏನನ್ನ ಎಲ್ಲದು ಕೊಡುತ್ತೋ ಆ ಯೂನಿವರ್ಸ್ನ ಜೊತೆಗೆ ಮಾಡ್ಕೊಳೋದು ನಾವು ಫಸ್ಟ್ ಕಲಿಯೋಣ. ಯೂನಿವರ್ಸ್ನ ಜೊತೆ ನಾವು ಇರೋಣ. ಸದಾ ಸರ್ವ ಸಂಬಂಧವನ್ನು ಕೂಡ ಯೂನಿವರ್ಸ್ ನಮಗೆ ನಿಭಾಯಿಸುತ್ತೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಏನೇ ಕೊರತೆ ಇರಲಿ ಅದು ನೀಗಿಸುತ್ತೆ. ಈ ರುದ್ರಜ್ಞಾನ ಯಜ್ಞ ಅನ್ನೋ ಟಾಪಿಕ್ ಯಾಕೆ ಬಂತು ಅಂತ ಹೇಳಿ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಷ್ಟು ವಿಷಯವನ್ನು ನೀವು ಪರ್ಟಿಕ್ಯುಲರಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ವಿಷಯವನ್ನು ಕೂಡ ತೆಗೆದು ಹಾಕಬೇಡಿ. ಸದಾ ಸ್ವಚಿಂತನೆಯನ್ನು ಮಾಡ್ತಾ ಸದಾ ಶುಭ ಭಾವನೆ, ಶುಭ ಕಾಮನೆ, ಶ್ರೇಷ್ಠವಾದ ವೃತ್ತಿಯನ್ನೇ ಮಾಡ್ತಾ ಇರೋಣ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ. ಧನ್ಯವಾದಗಳು.